ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮಾಸ್ಟರ್ ಹಾಕೊಂಡು ಇಲ್ಲಿ ಇನ್ನೊಬ್ರು ಮಾಸ್ಟರ್ ಈ ವಿಡಿಯೋದಲ್ಲಿ ಇವರೇ ಇವತ್ತು ಹೈಲೈಟ್ಸ್. ಸರ್ ನೋಡಿ ಸರ್, ಈ ಕಡೆ ಒಂಚೂರು ಪಕ್ಕನ ಏನೇನಾಗುತ್ತೆ ಫುಲ್ ಮಸ್ತ್ ಮಜಾವಂತೂ ಮಾಡೇ ಮಾಡ್ತೀವಿ. ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ಓಕೆ ಡನ್. ಓಕೆ ಡನ್. ಲೆಟ್ಸ್ ಗೋ. ಪೆಟ್ರೋಲ್ ಬಂಕ್. ಮಜಿ ಎಲ್ಲಿ ತಂದ ಇದಕ್ಕೆ ಎಲ್ಲ ಇದು ಕಿತ್ರೆ ಯಾಕೆ ಮೇಡಮ್ ನಮ್ಮ ಬಗ್ಗೆ ಮಾತಾಡ್ಬೇಕು ಹೇಳ್ರಿ, ಅರ್ಥ ಮಾಡ್ರಿ. ಈ ವಿಡಿಯೋದಲ್ಲಿ ಎಷ್ಟು ಮೀಮ್ ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಿನಗಾಯ್ತು, ನಿನಗೆ ಎಷ್ಟು ಬೀಪ್ ಹಾಕ್ಬೇಕು ಅಂತ ನಾವು ದೇವ್ರ ತರ ಗೊತ್ತಿದ್ವಿ. ಕಟ್ ಮಾಡ್ತೀನಿ. ಮೀಮ್ಸ್ ಮಾತ್ರ ತಿರ್ಸೋಣ. ನೀನ್ ಅವಳು ನೋಡ್ಕೊಂಡ್ ತಿರ್ಸ್ತೀಯಪ್ಪ. ಅಣ್ಣ ಮಗ ತೋರಿಸ್ಬಿಡಕ್ಕನಲ್ಲಿ ನಾಡಿಕೆ ಹೇಳ್ಕೊಯ್ತಾರ ಬಂದಿ. करती है या नहीं करती, ये बता दे तू बस. नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं है? ಬ್ರೋ ನಾನು ಸೆಂಟ್ ಸೇರ್ಕೋತೀನಿ ಬಾಬ್ರು. ಅಲ್ಲಿ ಡೀಲ್ ಮಾಡಿದೀನಿ ನಾನು. ಅಲ್ಲಿ ಡೀಲ್ ಮಾಡಿ ನಮ್ ತಾತಪ್ಪ ತಿಮ್ಮಪ್ಪ ಆಲ್ಮೋಸ್ಟ್ ನಾವು ಬುದ್ಧಿ ಕಾಣುತ್ತೇವೆ ಬರ್ತಾ. ಕೊನೆಗೂ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನಮ್ಮ ಹುಡುಗ ಲಾಡು ಪ್ರಸಾದ ಕೊಟ್ಟ. ಲಾಡು ಪ್ರಸಾದ ತಿನ್ಬಿಟ್ಟು ಹೊರಗಡೆ ಬಂದು ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಯಾಕೆ ಹೇಳ್ತೀರಾ ಜನಗಳನ್ನ? ಆ ಬಿಸಿಲು, ಆ ಜನ, ಅಯ್ಯೋ ಕೇಳ್ಬಾರ್ದು. ದೇವಸ್ಥಾನಕ್ಕೆ ಬಂದಿದೀವಲ್ವಾ, ಹಂಗೆಲ್ಲ ಅನ್ಬಾರ್ದು ಅಂದ್ಬಿಟ್ಟು ಜಾಗ ಮಾಡ್ಕೊಂಡು ಕೂತ್ಕೊಂಡ. ಬೈಕ್ ಬೇರೆ ಕೈ ಕೊಡ್ತು. ನಮ್ದಣೆ ಬರ ಒಂದೊಂದಲ್ಲ ಸರ್, ಒಂದೊಂದಲ್ಲ. ಎಲೆ ತಾವ್ರೆ ಎಲೆ ಕೊಟ್ಟರು. ಏನು ಒಂದು ಎಕರೆಗೆ ಐತೆ ಗಾಯ್ಸ್. ನನ್ನ ಕೈ ಎಷ್ಟು ದೊಡ್ಡ ಐತೆ ಇದು ನೋಡಿ. ಮಸ್ಟ್ರೆ ಹೆಂಗೈತೆ ಎಲೆ? ಚಿಕ್ಕದಾಯ್ತು. ಎಷ್ಟು ತಿಂತೀಯಾ? ಮತ್ತೆ ಎಷ್ಟು ತಿನ್ನೋದಕ್ಕೆ ಅಷ್ಟು ದೊಡ್ಡದೇ ಹಾಕಿ ನಿನಗೆ ಎಲೆ? ಲೋ ಮಾಸ್ಟ್ರೆ, 3 ಎಲೆ ಹಾಕೊಂಬರ್ಕಣೋ. 1 2 ಅಪ್ಪಿ 3 ಹಾಕೊಂಡ್ರೆ ಏನಾದ್ರು ಗೊತ್ತಾ? ಬೇಕಾದ್ರೆ ನಿಮ್ಗೆ ಕೊಟ್ಟ ಬೇಡ, ನನಗೆ 2 ಸೆಕೆಂಡ್ ಮಾಡಕ್ಕೆ ಏನ ಎಷ್ಟು ವರ್ಷದಿಂದ ಸೇವೆ ಮಾಡಿ ಆಮೇಲೆ ಅದನ್ನ ಹಾಕವ್ರೆ 3 ಲಕ್ಷ ಜನ ನೋಡವ್ರೆ. 3 ಲಕ್ಷ ನಿಮ್ಮದು. ನೀವು ಮಾತಾಡಿ, ನಾವು 4 ಲಕ್ಷ ಜನಕ್ಕೆ ಟ್ರೈ ಮಾಡ್ತೀವಿ. ಏನ್ ಮಾತಾಡೋದಪ್ಪ, ಮಾತಾಡ್ಬೇಕು ಏನಾರ. ನೀವು ಏನಾರ ದೇವಸ್ಥಾನ ಬಗ್ಗೆ ಕೇಳಿದ್ರೆ ಹೌದಾ? ನಿಮ್ಮನ್ನ ಆಂಟಿ ಇಲ್ಲ, ಅಜ್ಜಿ ಇಲ್ಲ? ನನಗೆ ನಿನ್ನ ಅಷ್ಟೊಂದು ಮಗ ಆಂಟಿ ಇಲ್ಲ, ಆಂಟಿನೇ ಅನ್ಬೇಕಾ? ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಮೈಕ್ ಕೆಟ್ಟೋಯ್ತು ಕಣಕ. ಪಾರ್ತಿ ಏನಾಗಲ್ಲ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಶೆಕೆಯಲ್ಲಿ ಹೋಗಿರ್ತದೆ, ತಲೆ ಕೆಡಿಸ್ಕೊಬೇಡಿ. ಅಯ್ಯೋ ಅಕ್ಕ, ಮೈಕ್ ಕೆಟ್ಟೋಗೈತೆ ಕಣಕ್ಕ. ಆಂಟಿ ನಿಮ್ಮ ಹೆಸರು? ಭಾರತಿ. ಯಾವ ಊರು? ಅಬಲವಾಡಿ. ಇದು ಇಷ್ಟೊಂದು ಜನಕ್ಕೆ ಅಡುಗೆ ಮಾಡಿಸ್ತಾರಲ್ಲ, ಎಷ್ಟು ಅಕ್ಕಿ ಹಾಕ್ಬೋದು ಇಲ್ಲಿಗೆ? ಅದು ಲೆಕ್ಕನೇ ಇಲ್ಲ ಕಣಪ್ಪ, ಹೇಳಕ್ಕಾಗದಷ್ಟು. ಸಾಂಬಾರು ಎಷ್ಟು ದಬ್ಬರಿಗೆ ಮಾಡ್ತಾರೆ? ಸಾಂಬಾರು ಬಿಡಪ್ಪ ಒಂದು 30-40 40 ದಬ್ಬರೆ ಸಾಂಬಾರು. ನೋಡ್ತಾ ಇದೆಯಲ್ಲಪ್ಪ, ಹಾಂ, ಎಷ್ಟು ಚೆನ್ನಾಗಿ ಐತಿ, ಎಷ್ಟು ಸರಿ ಕುಂತಿದ್ದೋಳ್ತಾರೆ. 3 ಗಂಟೆ ತನಕ ಕೂತ್ಕೊಳ್ತಾರೆ. 3 ಗಂಟೆ ತನಕ ಒಬ್ರಿಗೂ ಇಲ್ಲ ಅನ್ನಲ್ಲ ಊಟ? ಸಂಜೆ 5 ಗಂಟೆ ತನಕ ಕೊಡ್ತಾರೆ. ಮಾಡಿ ಬಿಸಿ ಅನ್ನ ಮಾಡಿ ಸಾಂಬಾರನ್ನ ಕೊಡ್ತಾರೆ. ಓಕೆ ಓಕೆ. ಅಂದರೆ ದೊಡ್ಡ ಹಬ್ಬ. ಇಂಥ ಹಬ್ಬ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಕಾ ಆಂಟಿ? ನಮ್ಮ ಪುಟ್ಟಿ ಕೊಡ್ರಿ. ಅಯ್ಯ ನಿಧಾನ ನಿಧಾನ. 800 ವರ್ಷದಿಂದ ಮಾಡ್ತಾ ಇರೋದು. ಹಾಂ ಹಾಂ, ಗ್ರೇಟ್ ಬಿಡಿ ನಿಮ್ಮೂರವರು. ಗ್ರೇಟ್ ಗಾಯ್ಸ್. 2 ಲಕ್ಷ ಜನ ಊಟ ಹಾಕ್ಬೇಕು ಅಂದ್ರೆ ತಮಾಷೆನಾ? ಇನ್ನೊಂದು ಗಾಯ್ಸ್, ಇಲ್ಲಿ ಬಂದಿರೋ ಜನಕ್ಕೆಲ್ಲ ವಾಟರ್ ಬಾಟಲ್ ಸಪ್ಲೈ ಮಾಡಿರೋದು ಇವರೇ ಅಂತೆ.
ಆಯ್ ಮಾಡ್ಬಿಡಿ ಒಂದು. ನಿಮ್ಮ ಫ್ಯಾಮಿಲಿಯವರಾ? ಇರಲಿ ಪರವಾಗಿಲ್ಲ, ಮಾಡಿಬಿಡಿ ಒಂದು ಆಯ್ ಮಾಡಿಬಿಡಿ. ನಿಮ್ಮ ಹೆಸ್ರಕ್ಕ? ಜೋರಾಗಿ ಹೇಳಿ. ಅಕ್ಕ ನಿಮ್ಮದು? ನಮಗೆ ಸೀಟ್ ಕೊಟ್ಟಿದ್ದ ಅಕ್ಕ ಲಕ್ಷ್ಮಿ ಅಕ್ಕ. ತಿಮ್ಮನಿಗೆ ಊಟ ಬಡಿಸಿದಾಗ ಹುಚ್ಚಳೆಣ್ಣೆ ತುಪ್ಪ ಹಾಕೋದು ಪದ್ಧತಿ ಎಲ್ಲ ಅರ್ಕೆ ಮಾಡ್ಕೊಂಡು ಆಗ್ಲೇ ಬಿಡ್ತಾರೆ. ಅಕ್ಕ ಇವ್ರು ನಿಮ್ಮ ಅಮ್ಮನಾ? ಆಂಟಿ ಏನು ನಿಮ್ಮ ಹೆಸರು? ಜಯಮ್ಮ ಆಂಟಿ ಅವ್ರು ತುಪ್ಪ ಹಾಕ್ತಾರೆ. ಥ್ಯಾಂಕ್ಸ್ ಆಂಟಿ. ನೋಡಿ ಗೈಸ್ 2 ಸರಿ ತುಪ್ಪ ಹಾಕ್ತಾವ್ರೆ. ತುಪ್ಪ ಗೈಸ್. ಅಕ್ಕ ಏನು ನಿಮ್ಮ ಹೆಸರು? ಪುಷ್ಪ. ನೋಡಿ ಗಾಯ್ಸ್ ಇನ್ನೊಂದ್ಸರಿ ತುಪ್ಪ ಹಾಕ್ತಾರೆ ಪುಷ್ಪ ಹಾಕ್ತವ್ರು. ಥ್ಯಾಂಕ್ಸ್ ಅಕ್ಕ. ಇವರೇನಾ ಅಣ್ಣ? ಇನ್ನೊಂಚೂರು ಸಾಂಬಾರು. ಹಾಂ ಸರಿ ಅಣ್ಣ. ನಿಮ್ಮ ಹೆಸರು? ನೀವೇನ ವಾಟರ್ ಸಪ್ಲೈ ಮಾಡಿರೋದು? ಥ್ಯಾಂಕ್ಸ್ ಅಣ್ಣ. ಹಾಂ ಹಾಂ ಸಾಕು ಥ್ಯಾಂಕ್ ಯು ಅಣ್ಣ. ಇರದ್ದು ನೋಡಿ ಗಾಯ್ಸ್ ಎಲ್ಲ ಮಾಡ್ಬೇಕು ಗಾಯ್ಸ್. ಫುಲ್ ಬಿಸಿ ಗಾಯ್ಸ್. ಸಿಂಪಲ್ ಆಗಿ ಕಾವಡ ಜನ. ಸುತ್ತಲೂ ಜನ. ಅನ್ನದ ಋಣ ಹೆಂಗಿರ್ಬೇಕು ಅಂದರೆ ಅನ್ನಕ್ಕಿಂತ ಜಾಸ್ತಿ ತುಪ್ಪ ಹಾಕ್ಬೇಕು. ಆಂಟಿ ಇದು 4ನೇ ಸರಿ ತುಪ್ಪ ಹಾಕ್ತಾವ್ರೆ. ದೇವ್ರದು ಹಣ ಇರಬೇಕು. ನಮ್ಮ ಶಿಷ್ಯಂದ್ರು ಹೋಗಿ ಇಬ್ರು ಆ ಕಡೆ ಕುಂತವ್ರೆ. ತುಪ್ಪನೂ ಇಲ್ಲ ಏನೂ ಇಲ್ಲ ಅವ್ರಿಗೆ. ಇದ್ಯಾಕೆ ಹಂಗೆ ಹಿಡ್ಕೊಂಡಿದ್ದಿ ಕೈನ? ಇದಾಗುತ್ತೆ ಇಲ್ಲ ಅಂದರೆ ಇಲ್ಲಿ ನಮ್ಮ ನೋಡಿ ಹೆಂಗೈತೆ? ಚೆನ್ನಾಗಿದೆ ಅಂತ ಎಲ್ಲ ತೊಗೊಂಡಿಲ್ಲ. ನೀವು? ನಾವು ಕರಡೆ ಕರೆಕ್ಟಾಗಿ ಕೊಯ್ದಿಲ್ಲ. ಕೂಯ್ಕೊಂಬೇಕು ತಾನೆ? ಹೆಂಗೈತೆ ಮಸ್ತ್ ಊಟ? ಸಕ್ಕದಾಗೈತೆ. ಹಾಂ ಸ್ವಲ್ಪ ಸಾಲ್ಟ್ ಇದ್ದರೆ ಓಕೆ ಆಗುತ್ತೆ. ಸಾಲ್ಟ್ ಕಮ್ಮಿ ಆಗ್ತದೆ. ಬಿಸಿಲಲ್ಲಿ ಕಮ್ಮಿ ತಿನ್ಬೇಕು ಸಾಲ್ಟು. ದೇವ್ರ ಪ್ರಸಾದನ ಹಂಗೆಲ್ಲ ಕಂಪ್ಲೇಂಟ್ ಮಾಡಬಾರ್ದು. ಸರಿ ಆಯ್ತು ಹೇಳಲ್ಲ. ಏನಾಗ್ತದೆ ಗೊತ್ತಾ? ಕಿತ್ಕೊಡ್ತಾನೆ ದೇವರಲ್ಲಿ. ಹೆಂಗಿತ್ತು ಊಟ? ಹೊಟ್ಟೆ ತುಂಬ ಊಟ ಆಯಿತು. ಆದರೂ ಅನ್ನ ಅಷ್ಟೊಂದು ಬಿಟ್ಟೆ ಸ್ವಲ್ಪನೇ ತಿನ್ನೋಕ್ಕಾಗಲ್ಲ. ಜಾಸ್ತಿ ತಿನ್ನೋಕ್ಕಾಗಲ್ಲ. ಜಾಸ್ತಿ ಹಾಕಿದ್ರು. ನಾವಂತೂ ಅನ್ನ ವೇಸ್ಟ್ ಮಾಡಿ. ನಿನ್ನ ಹೆಸರು? ವೈಭವ್. ಯಾವ ಊರು? ಮದ್ದೂರು. ಇಲ್ಲಿ ಯಾರ ಮನೆಗೆ ಬಂದಿರೋದು? ಜಯಮ್ಮ. ಇಲ್ಲ ನಮ್ಮ ಆಂಟಿ ಮನೆ. ಹಾಂ ನಮ್ಮ ಆಂಟಿ ಮನೆ ಗಾಯ್ಸ್. ಎಲ್ಲ ನಮ್ಮ ಫ್ಯಾಮಿಲಿನೇ ಇದು. ಅವ್ರ ದೊಡ್ಡ ಅಕ್ಕ, ಇವ್ರು ಚಿಕ್ಕಕ್ಕ, ಇದು ಅವ್ರ ಮಗಳು. ಓ ಜನ ಗಾಯ್ಸ್. ಸಿಕ್ಕಾಬಡೆ ಗೈಸ್. ನಮಗೆ ಸೀರೆ ಕೊಟ್ರಲ್ಲ ಆ ಆಂಟಿ ಅವ್ರ ಮನೆ ಇದು. ಆಂಟಿ ಇದು ನಿಮ್ಮ ಮನೆನೇನಾ? ಚೆನ್ನಾಗಿದೆ ಮನೆ. ಓ ಸೂಪರ್ ಆಗೈತೆ ಮನೆ. ಬರೋದಾ? ಬಾಯ್. ಥ್ಯಾಂಕ್ ಯು. ಅಕ್ಕಂಗೂ ಥ್ಯಾಂಕ್ ಯು ಹೇಳ್ಬಿಡಿ. ಬಾಯ್ ಅಕ್ಕ. ಹಾಂ ಎಸ್ ಗಾಯ್ಸ್ ಫೈನಲಿ ಫ್ಯಾಮಿಲಿ ಗಾಯ್ಸ್. ಚೆನ್ನಾಗಿ ಮಾತಾಡ್ಬೇಕಷ್ಟೇ, ಏನಿಲ್ಲ. ಇನ್ನು ನಮ್ಮ ಹುಡುಗರು ತಪ್ಪಿಸ್ಕೊಂಬಿಟ್ಟವ್ರೆ. ಅವರೇ ತಪ್ಪಿಸ್ಕೊಂಡವರು, ನಾವೇ ತಪ್ಪಿಸ್ಕೊಂಡಿದ್ದೀವಿ ಗೊತ್ತಿಲ್ಲ. ಒಟ್ಟು ಊಟ ಆಗಿದ್ದು ಬೇಗ. ನಮಗಿಂತ ಫಸ್ಟ್ ಊಟ ಮಾಡೋರೆ. ಜಾತ್ರೆಗೆ ಹೋದ? ಹ್ಞೂ ಜಾತ್ರೆ ಮಾಡ್ಬೇಕು. ಜಾತ್ರೆ ಮಾಡ್ತಾರೆ ನಮ್ಮ ಮಾಸ್ಟ್ರಿಗೆ. ಎಷ್ಟು ಏನೇನು ಬೇಕು ಜಾತ್ರೆಗೆ? ಏನು ಬೇಡ. ಹಾಂ ಏನು ಬೇಡ. ಓಕೆ ಮದುವೆ ಆಗಿರೋ ಇದು. ನಾನ್ ನಿಂಗೆ ಮಾತಾಡಕ್ ಅಷ್ಟೇ ಅವಕಾಶ ಕೊಟ್ಟೇನೆ, ಮನಸ್ಸೊಳಗ್ ಬರಕ್ ಅವಕಾಶ ಕೊಟ್ಟೆ. ಅಪ್ಪಿ ಹೆಂಡ್ತಿ ಬೇಕಂತೆಲ್ಲ ಕೇಳಿದ್ ನಾನು. ಜಾತ್ರೆ ಹೇಳ್ಬೇಕು. ಜಾತ್ರೆಯಲ್ಲಿ ಇನ್ನೂ ಚಿಕ್ಕ ಮಗುವಲ್ಲ, ಏನು ಬೇಡ. ಅದು ನೋಡಿ ಗಾಯ್ಸ್ ಖಾಲಿ ಆಗಿರೋ ಪಾತ್ರೆಗಳು. ಅಲ್ಲಿ ಇನ್ನೂ ಬೇಯ್ತಾರ ಪಾತ್ರೆಗಳು. ಮಾಮ್ ನೋಡ್ರಿ ಗಾಯ್ಸ್ ಫಸ್ಟ್ ಸಿಕ್ತ ಹುಡುಗ. ಅಣ್ಣ ಬಂದ ಎಲ್ಲ ಇದೆಯಲ್ಲ ಬೆಳಗಿಂದ. ಬಂದ ಮಾಮ ಸಿಕ್ತ ಮಾಮ. ತಳಗಿಲ್ಬಿಟ್ಟಾರ ಬಾಯಿ ಕಡೆಗೆ. ತುಂಬ ಎಲ್ಲ ಸಾಂಬಾರ್ ಇದೆ. ಸಿಕ್ಕಾಪಟ್ಟೆ ಕೆಲಸ ಮಾಡಾನೆ ಮಾಮ. ಯಾರು?
ನೆನ್ನೆ ಇವನೇ ಬಂದಿಲ್ವಾ ಕರ್ಕೋಗಿ ಅಲ್ಲೊಂದು ಅಜ್ಜಿ ಪರಿಚಯ ಆದ್ರು ಲೋ ಮಾಮ ಊರಲ್ಲಿ ಒಂದು family ಸಿಕ್ತು ನಮ್ಗೆ. ಅಲ್ಲಿ ಜಯಮ್ಮ ಅಲ್ಲಿ ಸಿಟ್ ಮನೆ ಐತೆ ನೋಡಿ. ಯಾವ ಅಭಿ? ಅದಕ್ಕೆ ಕೇಳಿದ್ರು ಅಭಿ ಅಭಿ ಗೊತ್ತಾ ಅಂತ. ಅವ್ರ ಅಮ್ಮನ ಹೆಸರೇನು? ಅಭಿಯವ್ರ ಅಮ್ಮನ ಹೆಸರು? ಲೋ, ಅದೇ ಮನೆ ಕಡೆ ಹೋಗಿದ್ ನಾವು. ಒಂದೆಲ್ಲ ಕೂತಿದ್ರು ಊಟಕ್ಕೆ. ಹ್ಞೂ, ಇಲ್ಲಿ ಸೀಟ್ ಹಾಕೈತಲ್ಲ ಈ ಕಡೆದು ಅದ್ರ ಪಕ್ಕದ್ದು. ಗೊತ್ತಿರೋರು ಹೆಂಗಾರೆ ಸಾಂಬಾರ್ನ ಟ್ರಾಲಿಲಿ ತಗೊಂಡು ಹೋಯ್ತಾರೆ ಗಾಯ್ಸ್. ಬಕೆಟ ಗಿಕೆಟ ಇಲ್ಲ, ಟ್ರಾಲಿ. ಗಾಯ್ಸ್ ಕೆಲಸ ಮಾಡ್ತಾ ಇದ್ದೀವಿ ನಾವು ಬಂದು. ನೀರು ಕ್ಯಾನ್ ಪಾಪ ಹಿಡ್ಕೊಂಡು ಹೋಯ್ತಾ ಇದ್ರು ಅಣ್ಣ. ತಿಳ್ಕೊಳ್ಳೋಣ ಗಾಯ್ಸ್, ಕೆಲಸ ಮಾಡ್ತಾ ಇದ್ದು. ನಾನು ಕೊಟ್ಟೆ ಬಿಡ್ತೀನಿ ರೀ ಮಸ್ತ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅನ್ನನ ಯಾವ ರೀತಿ ಎತ್ಕೊಳ್ಳೋದು ಅಂದರೆ ಈ ಥರ ಇಲ್ಲಿ ಎತ್ಕೊಂಡು ಅಲ್ಲೋಗಿ ಹಾಕೋದು. ಓಯ್ ಎಲ್ಲೋಗಿದ್ದು? ನಿನ್ನೆ ಹುಡುಕ್ತಾ ಇದ್ದೀನಿ, ಅವಾಗಿಂದ ಫೋನ್ ಮಾಡ್ಕೊಂಡು. ನಾವು ನಮ್ಮ ಹುಡುಗರು ಕಳೆದೋದ್ರು ಮೈಸೂರು ಅನೌನ್ಸ್ಮೆಂಟ್ ಮಾಡಕ್ಕೆ ಹೋಗಿದ್ದು. ಅವ್ನು ನಿನ್ ಸಿಕ್ಕಿಲ್ವಾ? ಲೋ ಮಾಸ್ಟರ್ ಫೋನ್ ಮಾಡೋ, ಇಲ್ಲೆಲ್ಲ ಆರ್ಚ್ ಹತ್ರ ಇದ್ದೀನಿ ನಾನು. ಲೋ ಎಲ್ಲೋಗಿದ್ದ? ಏನ್ಕೆ? ಯಾರೋ ಬಂದಿರು ಮೀಟ್ ಮಾಡಕ್ ಹೋಗಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಈ ಊರಲ್ಲಿ ಆಯ್ತಾ ಆಯ್ತಾ? ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇದು ಇನ್ನೊಂಥರ ಊಟ ಗಾಯ್ಸ್. ಇಲ್ಲಿ ಕುದ್ರೊಳಗಿಲ್ಲ, ಅರ್ಜೆಂಟ್ ಇರೋರು ನಿಂತ್ಕೊಂಡು ಊಟ ಮಾಡ್ಬೋದು. ಅಲ್ಲಿ ಅನ್ನ, ಇಲ್ಲಿ ಸಾಂಬಾರು. ಕ್ವಾಟ್ಲೆ ಕೆಲಸ ಮಾಡೇ ಮಾಡ್ತಾನೆ, ನೋಡ್ತಾ ಇರ್ರಿ. 100% ಕ್ವಾಟ್ಲೆ ಕೆಲಸ ಮಾಡೇ ಮಾಡ್ತಾನೆ. ಮಾಡೇ ಬಿಟ್ಟ ಗಾಯ್ಸ್, ಮಾಡ್ದ ಅಂತ ಅಷ್ಟೇ. ಸುಮ್ಮನೆ ಹೋಗಿದ್ರೆ ಇರೋದು ಜಾತ್ರೆ ಮಾಡೋದು, ಜಾತ್ರೆ ನಾನೇ ಜಾತ್ರೆ. ಇಂಥದ್ದಾಡೋದಕ್ಕೆ ಫೇಮಸ್ ಅವನು. ಅಣ್ಣ ಯಾವ್ದ್ರ ಮೇಲೆ? ತಿರ್ಗಾ ಎಲ್ಲ ಅಣ್ಣ ಯಾರೋ CSK ಫ್ಯಾನ್ ಇರಂಗ ಅವ್ರಿ. ಅಣ್ಣ ಬಂದು ತಿರ್ಗಾ ಅಣ್ಣ ಅಣ್ಣ ನೀನ್ CSK ಫ್ಯಾನಾ? ಶಿಷ್ಯ ಹಾಳು ಮಾಡಕ್ ಬಂದವನೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅವ್ರು ಆಡ್ತಿದ್ದವ್ರ ಹಾಳು ಮಾಡ್ದಲ್ಲೋ. ₹10 ರೆಡ್ಗೆ ಹಾಕವನೆ. ರೆಡ್ಡು ಗ್ಯಾಮ್ಲಿಂಗ್ ನನ್ನ ಮಕ್ಕಳ. ಅವ್ರ ದುಡ್ಡು ಎತ್ಕೊಂಡ್ರು ಬಿಡಿಸಿಶ. ಆಮೇಲೆ ಆಡಾದ್ಮೇಲೆ ಸುಮ್ಮನೆ ಟ್ರಯಲ್ ಅನ್ನೋದು ಯಾಕೆ? ನಾಕ ಹೊಡಿಯೋ ಇಲ್ಲಿ ಕಿತ್ಕೊಂತಾರ ನೋಡ್ರಿ ಇವರು. ಆಡೋ ಓಯ್, ಯಾವುದೇ ಕಾರಣಕ್ಕೂ ಆಗಲ್ಲ ಶಿಷ್ಯ. 500 ರೂಪಾಯಿ ಕೊಡ್ತೀನಿ ಶಿಷ್ಯ, ಹೊಡೆಯಲ್ಲ. ಹೇಳಿದ ಮಾತು ಕೇಳ್ಬೇಕು ಅನ್ನೋದು ಅದಕ್ಕೆ.
ನಿಮ್ ದುಡ್ಡು ನಿಮ್ಗೆ ಕೊಟ್ಟಿದ್ದೀವಿ ತಾನೆ, ನಾವು ಮಾಡಿಕೊಂಡಿದ್ದೀರಾ? ನಾವು ಮಾಡಿಕೊಂಡಿದ್ದೀವಿ. ಫೈನಲ್ ಆಗಿ ಶೋಭದ ಇದ್ದಿದ್ದು 500 ಕಳಿಸಿ ಫೋನ್ ಪೇ ಸಾಲ 500 ಮಾಡಿ ಇಲ್ಲಿ ನೋಡ್ರಿ. ನಮ್ ಜಾಕಿ ಹೆಂಗ್ ನಗ್ತಾನೆ. ಏನಮ್ಮ ಜಾಕಿ? 2000 ಪ್ರಾಫಿಟ್ ಹೊಡೆದಿದ್ದೀವಿ ನಡಿಲ್ಲ. ಹೌದಾ? ಬಂದೆ ಈ ಎಲೆ ಎತ್ತಲ್ಲಂತೆ ಗಾಯ್ಸ್, ಇದಿಲ್ಲೇ ಇದು ಹಿಂಗೆ ಇರುತ್ತಂತೆ. ರಾತ್ರಿ ಬಂದು ತಿಮ್ಮಪ್ಪ ಇಲ್ಲಿ ಬಂದು ಈ ಪ್ರಸಾದ ಸೇವನೆ ಮಾಡ್ತಾರಂತೆ ಅಂತ ನಂಬ್ತಾರೆ ಜನ, ನಾವು ನಂಬಬೇಕು. ನಮ್ಮ ಹುಡುಗಾರ ಮನೆಗೆ ಬಂದಿದ್ದೀವಿ. ಏನು ಹೇಳ್ತೀರಾ ಬಂದಿದ್ದವ್ರೆ? ಅತ್ಯುತ್ತಮವಾಗಿ ನೀವು ಸಹಕಾರ ಮಾಡಿ ಪಾಪ ಹುಡುಗರಲ್ಲ ಪಿಚ್ಚಲ್ಲಿ ಆಗಿದೆ. ಪಿಚ್ಚು ಸಿದ್ಧಪಡಿಸಕ್ಕೆ ಅಲ್ಲೇ ನಿಲ್ಲಿಸ್ಬಂದಿದ್ದೀವಿ. ಪಾಪ ನಮ್ಮ ಶಿಷ್ಯನ್ನ ಅನ್ನಲ್ಲ ನಮ್ಮ ಮಾಮ. ಚೊಂಬು ಹೊಡೆಯಕ್ಕೆ ಹೋದಾಗಲೇ ಚೊಂಬು ಹಿಡ್ಕೊಂಡ್ ಬಂದ. ಎಡವಟ್ಟಾಗಿದ್ದೆ ಚೊಂಬಲ್ಲಿ. ಚೊಂಬು ಕೊಟ್ರು ಚೊಂಬು. ಲೋ ಅಲ್ಲಿ ಬಿಡ್ತಾ ಇಲ್ಲ ಕಣ ಮತ್ತೆ. ರೈಸ್ 500 ರೂಪಾಯಿ ಸೋತು ಹೋಗ್ಬಿಡ್ಬೋದಾಯ್ತು ಕೊಡ್ದಂಗೆ. ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಒಂದಂದರೆ, ಇವತ್ತು ನಾವು 500 ಇವ್ರಿಗೆ ಮೋಸ ಮಾಡ್ಬೋದು. ಇವತ್ತು ಇಲ್ಲ ನಾಳೆ 2 ದಿವಸದ ಒಳಗಡೆ 500ಕ್ಕೆ 500 ಸೇರಿಸಿ 1000 ಹೋಗಿರ್ತದೆ ನಂದು. ಅದು ಬೇಕಾ? ಹೀಗಾಗಿ ಅವರನ್ನೇ ಬೇಡ, ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಡೋಣ. ಸರಿ ಇಲ್ಲೇವರೆ ಗಾಯ್ಸ್. ಅಕ್ಕ ಕೊಡ್ತಾನೆ ಹೋಗ್ಬಿಡ್ತೀವ. ಹಾಂ ಕೊಟ್ಟಿದ್ದೀವಿ ಕಾಸ ಮೇಲೆ, ಕೊಟ್ಟಿಲ್ಲ ಅಂದ್ಬಿಟ್ಟಿರಾ? ಹಾಂ ಅವರು ಏನೋ ಇದೆಲ್ಲ ಗ್ಯಾಮ್ಲಿಂಗೇ, ಇವೆಲ್ಲ ಆಡಬಾರ್ದು. ಫಸ್ಟ್ ಆಫ್ ಆಲು ಆಡಿದ್ದೀವಿ, ಆಡ್ಬಿಟ್ಟು ಸೋತಿದ್ದೀವಿ. ಸೋತ್ಬಿಟ್ಟು ನೆಟ್ವರ್ಕ್ ಇದ್ರೆ ಅಲ್ಲೇ ಮಾಡ್ತಿದ್ದೋ, ನೆಟ್ವರ್ಕ್ ಇಲ್ವಲ್ಲ. ಈ ಊರವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಹುಡುಗನ ಹತ್ರ ಒಂದು ಕ್ಯಾಶ್ ಕೇಳ್ದ, ಅವನ ಹತ್ರನೂ ಕ್ಯಾಶ್ ಇಲ್ಲ, ಅವ್ರ ಅಮ್ಮ ಕೊಟ್ಟಿದ್ದು ಕ್ಯಾಶ್. ಓಕೆ ಮಾಡೋಣ. ಇಲ್ಲಿಂದ 10 ಕಿಲೋಮೀಟ್ರ್ ದೂರಕ್ಕೆ ಹೋದರೆ ನೆಟ್ವರ್ಕ್ ಸಿಗುತ್ತೆ. ಅವ್ರಿಗೆ 500 ರೂಪಾಯಿ ಫೋನ್ಪೇ ಮಾಡೋಣ. ಯಾರು ಆಡಬೇಡಿ, ಇನ್ನೂ ತಮಾಷೆಗೆ 10 ರೂಪಾಯಿಗೆ ಆಡಬೇಕು, ಸುಮ್ಮನೆ ಹೋಗ್ಬೇಕಷ್ಟೇ. ಅದನ್ನು ಬಿಟ್ಟು 500 1000 ಎಲ್ಲ ಆಡಕ್ಕೆ ಹೋಗ್ಬೇಡ್ರಿ. ಏನು ಹೇಳ್ತೀರಾ ಮತ್ತೆ? ಏನಿಲ್ಲ, ಹಾಂ ಎಲ್ಲ ಮುಗೀತು, ಜಾತ್ರೆ ಎಲ್ಲ ಮುಗೀತು, ಮನೆ ಕಡೆ ಹೊಲ್ಟ. ಇವಾಗ 10 ರೂಪಾಯಿ ಏನೂ ತಗೊಳ್ಳಿಲ್ಲ, ಒಂದು ಪೀಪಿನೂ ತಗೊಳ್ಳಿಲ್ಲ. ಏನಕ್ಕೆ 500 ರೂಪಾಯಿ ಕಲ್ಲೋಟ್ ಬಂದ. 500 ಅಲ್ಲ ಕಣ್ರಿ, 1000 ರೂಪಾಯಿ. 500 ರೂಪಾಯಿ ಕ್ಯಾಶ್ ಕೊಟ್ಟವಲ್ಲ, 500 ರೂಪಾಯಿ ಕ್ಯಾಶು ಎಲ್ಲ ಹೋಯ್ತಲ್ಲ. ಮಂಗಳೂರು ಮಗ ಮಾಡಿದ್ಕೊಳ್ಳ 90ರನೇ ಇರೋ ದುಡ್ಡೆಲ್ಲ ಸೋತ್ಬಿಟ್ಟು ಇಲ್ಲಿ ಬಂದು ಚರ್ಚೆ ಮಾಡ್ತಾ ಇದ್ದೀವಿ. ತಪ್ಪು ಯಾರ್ದು ಶಿಷ್ಯ? ತಪ್ಪು ಯಾರ್ದು? ನಿಂದೆ. ನಾನೇನು ಮಾಡಿದೆ? ನಾವು ಸುಮ್ಮನೆ 5 ರೂಪಾಯಿ 10 ರೂಪಾಯಿ ಹಾಕೊಂಡು ಆಡ್ತಿದ್ದು. 100 ರೂಪಾಯಿ ಆಸೆ ಬೀಳಿಸಿ 100 ರೂಪಾಯಿ ಹಾಕಿ ಅಲ್ಲೇ ಚೊಂಬು ಹಿಂಗೆ ಆಡಿದ್ರೆ ನಂಗೆ ಹೊಡೆಯೋಣ ಅಂತ ನಾನು ಸುಮ್ಮನೆ ಟ್ರಯಲ್ ಹೊಡೆದು ಇಲ್ಲೇ 100 ರೂಪಾಯಿ ಕಿತ್ಕೊಂಡ್ಬಿಟ್ಟ ಅವನು. ಅಪ್ಪೇ ಏನು ಹಿಂಗೆ ಕುಂತಿದ್ಯಾ? ಕರೆಕ್ಟಾಗಿ ಕುಂತ್ಕೊ. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ರು